ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಾಕಿಸ್ತಾನದ ಕರಾಚಿಯಲ್ಲಿ ಸಿಂಧು ದೇಶಕ್ಕಾಗಿ ಪ್ರತ್ಯೇಕತಾವಾದಿ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಂಧು ಭಾರತದ ಭಾಗವಾಗಲಿದೆ ಎಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ಈ ಪ್ರತಿಭಟನೆಗಳು ಪಾಕಿಸ್ತಾನದಲ್ಲಿ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಸಿಂಧ್ ಸಮುದಾಯದವರು ತಮ್ಮ ಹಕ್ಕುಗಳ ಉಲ್ಲಂಘನೆ ಮತ್ತು ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಭುಗಿಲೆದ್ದ ಸಿಂಧ್ ಸಮುದಾಯದ ಆಕ್ರೋಶಕ್ಕೆ ಕಾರಣ ಏನು? ಈಗಾಗಲೇ ಆರ್ಥಿಕ ಸಂಕಷ್ಟ ಹಾಗೂ ಅತಂತ್ರ ರಾಜಕೀಯ ಪರಿಸ್ಥಿತಿಯಿಂದ ತೊಳಲಾಡ್ತಾ ಇರುವ ಪಾಕಿಸ್ತಾನಕ್ಕೆ ಕರಾಚಿಯಲ್ಲಿ ಸಿಂಧು ದೇಶಕ್ಕಾಗಿ ಪ್ರತ್ಯೇಕತಾವಾದಿ ಪ್ರತಿಭಟನೆಗಳು ಭುಗಿಲೆದ್ದಿದ್ದು ಈಗ ಮತ್ತೊಂದು ತಲೆನೋವು. ಇತ್ತೀಚೆಗಷ್ಟೇ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಂಧು ಭಾರತದ ಭಾಗವಾಗಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಪ್ರತಿಭಟನೆಗಳು ಪಾಕ್ ಅಧಿಕಾರಿಗಳ ನಿದ್ದೆ ಕೆಡಿಸಿದೆ. ಡಿಸೆಂಬರ್ 7ರಂದು ಕರಾಚಿಯಲ್ಲಿ ಸಿಂಧು ಸಂಸ್ಕೃತಿ ದಿನವನ್ನ ಆಚರಿಸುವ ನೆಪದಲ್ಲಿ ನೂರಾರು ಜನ ಸಿಂಧು ದೇಶ ಪ್ರತಿಭಟನಾಕಾರರು ಒಟ್ಟಾಗಿ ಸೇರಿದ್ದು ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಸಿಂಧ್ ಮುತ್ಹೆಡ ಮಹಾ ಸಂಘಟನೆ ಆಜಾದಿ ಹಾಗೂ ಪಾಕಿಸ್ತಾನ ಮುರ್ದಾಬಾದ್ ಎಂದು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಹಿಂಸಾತ್ಮಕ ತಿರುವು ಪಡೆದುಕೊಂಡು ದೇಶದಲ್ಲಿ ವಿಧ್ವಂಸಕತೆ ಸೃಷ್ಟಿಯಾಗಿದೆ. ಈ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟ ನಡೆದು ಗಲಭೆ ಉಂಟಾಗಿದೆ. 5 ಪೊಲೀಸರಿಗೆ ಗಾಯಗಳಾಗಿದ್ದು ಈಗಾಗಲೇ ಸುಮಾರು 45 ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ಆದರೆ ಈಗ ಯಾಕೆ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿ ಬರ್ತಾ ಇದೆ? ಸಿಂಧ್ ಸಮುದಾಯದ ಈ ಪ್ರತಿಭಟನೆಯ ಕಿಚ್ಚಿಗೆ ಕಾರಣ ಏನು? ಭಾರತ ವಿಭಜನೆಯಾದ 1947ರಲ್ಲಿ ಸಿಂಧು ನದಿ ಪ್ರದೇಶವಾದ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನದ ಪಾಲಾಯಿತು. ಅಂದಿನಿಂದ ಇಂದಿನವರೆಗೂ ಪಾಕಿಸ್ತಾನದಲ್ಲಿ ಸಿಂಧ್ ಸಮುದಾಯ ನೆಲೆಸಿದೆ. ಆದರೆ ಪಾಕಿಸ್ತಾನಿಗಳು ತಮ್ಮನ್ನ ಕಡೆಗಣಿಸ್ತಾ ಇದ್ದು ನಮ್ಮನ್ನ ಅಂಚಿನಲ್ಲಿರುವ ಸಮುದಾಯದ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದಾರೆ. ಅಲ್ಲದೆ ಹಲವು ವರ್ಷಗಳಿಂದಲೂ ನಮ್ಮ ರಾಜಕೀಯ ಹಕ್ಕುಗಳನ್ನ ಹತ್ತಿಕ್ಕಲಾಗ್ತಿದೆ ಮತ್ತು ಮಾನವ ಹಕ್ಕುಗಳನ್ನ ಪದೇ ಪದೇ ಉಲ್ಲಂಘಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಪಾಕಿಸ್ತಾನದಲ್ಲಿ ನಮ್ಮ ಸಮುದಾಯಕ್ಕೆ ನೀಡುವ ಅನುದಾನ ಹಂಚಿಕೆಯಲ್ಲೂ ತಾರತಮ್ಯ ಅಂತ ಆರೋಪ ಮಾಡಿದ್ದಾರೆ. JSMM ಸಂಸ್ಥಾಪಕ ಜಫರ್ ಸಹಿತೋ ಸಿಂಧ್ 63% ಆದಾಯವನ್ನ ಉತ್ಪಾದಿಸುತ್ತೆ. ಆದರೆ ಎಲ್ಲ ಅಧಿಕಾರ ಪಂಜಾಬ್ ಪ್ರಾಂತ್ಯದಲ್ಲಿದೆ. ಅಲ್ಲಿ 65% ಜನಸಂಖ್ಯೆ ಸೇನೆಯಲ್ಲಿದೆ. ಅಲ್ಲದೆ ಉರ್ದು ಭಾಷೆಯನ್ನ ಹೇರಲಾಗಿದೆ. ನಾವು ಸಿಂಧಿ ಭಾಷೆಯನ್ನ ಮಾತನಾಡುತ್ತೇವೆ. ಆದರೂ ನಮ್ಮ ಭಾಷೆಗಳು ನಮ್ಮ ಸಮಾಜದಿಂದ ಕಣ್ಮರೆಯಾಗ್ತಿವೆ. ಇನ್ನು ಸಿಂಧ್ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ. ಪಾಕಿಸ್ತಾನಿಗಳು ಹೆಣ್ಣು ಮಕ್ಕಳ ಅಪಹರಣ, ಅತ್ಯಾಚಾರ, ಇಸ್ಲಾಂಗೆ ಮತಾಂತರ ಮಾಡುವ ಪ್ರಕ್ರಿಯೆ ಮುಂದುವರೆದಿದೆ. ಅಲ್ಲದೆ ಮೂಲ ನಿವಾಸಿಗಳನ್ನ ತಮ್ಮ ತಾಯ್ನಾಡಿನಿಂದ ಓಡಿಸುವ ಮೂಲಕ ಈ ಪ್ರದೇಶದ ಜನಸಂಖ್ಯಾ ಚಿತ್ರಣವನ್ನ ಬದಲಾಯಿಸಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕಾಗಿಯೇ ಪ್ರತ್ಯೇಕ ರಾಷ್ಟ್ರದ ಪಣ ತೊಟ್ಟಿರುವ ಸಿಂಧ್ ಮುತ್ಹೆಡ ಮಹಾ ಸಂಘಟನೆ ನಾನಾ ವಿಧವಾಗಿ ತಮ್ಮ ಹೋರಾಟವನ್ನ ನಡೆಸುತ್ತಲೇ ಬಂದಿದ್ದಾರೆ. ಈ ಹಿಂದೆ ಮೇ ತಿಂಗಳಿನಲ್ಲಿ JSMM ಅಧ್ಯಕ್ಷರು ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ ಸಿಂಧೂ ದೇಶವನ್ನ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸುವಂತೆ ಮನವಿ ಮಾಡಿದ್ರು. ದಿ ಸಿಂಧು ದೇಶ್ ಗ್ಲೋಬಲ್ ಫ್ರೀಡಂ ಚಾರ್ಟರ್ ಎಂಬ ರಾಜಕೀಯ ಪ್ರಣಾಳಿಕೆಯಲ್ಲಿ JSMM ಸಿಂಧಿ ಜನರು ಪಾಕಿಸ್ತಾನದ ಸೇನೆ ಮತ್ತು ರಾಜಕೀಯ ವ್ಯವಸ್ಥೆಯಿಂದ ಆಂತರಿಕ ವಸಾಹತುಶಾಹಿಗೆ ಒಳಗಾಗಿದ್ದಾರೆ ಅಂತ ವಾದ ಮಾಡಲಾಗಿತ್ತು. ಇದಕ್ಕೂ ಮೊದಲು ಏಪ್ರಿಲ್ ತಿಂಗಳಿನಲ್ಲಿ ಇದರ ಅಧ್ಯಕ್ಷ ಶಫಿ ಬುರ್ಫಾತ್ ಸಿಂಧ್ ಪಾಕಿಸ್ತಾನದ ಪ್ರಾಂತ್ಯವಲ್ಲ, ಇದು ಇಲ್ಲಿನ ಜನರ ಅನುಮತಿ ಇಲ್ಲದೆಯೇ ವಶಪಡಿಸಿಕೊಳ್ಳಲಾಗಿದೆ ಅಂತ ಘೋಷಿಸಿದ್ರು. ಇದಾದ ಬಳಿಕ JSMM ಸಿಂಧ್ ಮತ್ತು ಭಾರತದ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನ ಒತ್ತಿ ಹೇಳಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸಿಂಧ್ ಜನರ ಹೋರಾಟಕ್ಕೆ ನೈತಿಕ, ರಾಜಕೀಯ, ಪ್ರಾಯೋಗಿಕ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು ಅಂತ ವರದಿಯಾಗಿದೆ. ಇನ್ನು ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಂಧಿ ಸಮಾಜ ಸಮ್ಮೇಳನದಲ್ಲಿ ಮಾತನಾಡಿ
ಪಶ್ಚಿಮ ಗಡಿಯಾಚೆಗೆ ಉಂಟಾಗ್ತಿರುವ ಬೆಳವಣಿಗೆಯನ್ನ ಗಮನಿಸಿ ಮುಂದೊಂದು ದಿನ ಸಿಂಧ ಪ್ರಾಂತ್ಯ ಭಾರತದ ಭಾಗವಾಗುವ ಕಾಲ ಬರಲಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಜೆಎಸ್ಎಂಎಂ ರಾಜನಾಥ್ ಸಿಂಗ್ ಹೇಳಿಕೆಯನ್ನ ಸ್ವಾಗತಿಸಿದ್ದು ಅಪರೂಪದ ಬುದ್ಧಿವಂತಿಕೆ, ರಾಜಕೀಯ ಪ್ರಬುದ್ಧತೆ, ನೈತಿಕ ಸ್ಪಷ್ಟನೆಯನ್ನ ಇದು ಪ್ರತಿಬಿಂಬಿಸುತ್ತೆ. ಇದು 5,000 ವರ್ಷಗಳಿಗಿಂತಲೂ ಹಳೆಯದಾದ ಹಂಚಿಕೆಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬೇರೂರಿರುವ ಸತ್ಯವನ್ನ ಪುನರುಚ್ಚರಿಸುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೂ ಮೊದಲು ಕಳೆದ ತಿಂಗಳಿನ ಆರಂಭದಲ್ಲೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದ್ರೆ ಪಿಒಕೆಯಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳು ಅನುಸರಿಸ್ತಾ ಇರುವ ಶಿಕ್ಷಣ ನೀತಿ ಹಾಗೂ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹೆಚ್ಚುತ್ತಾ ಇರುವ ಅವ್ಯವಹಾರಗಳಿಂದ ಬೇಸತ್ತು ಅಲ್ಲಿನ ಜೆನ್ಜಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಜನತೆ ಬೀದಿಗಿಳಿದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿದ್ದಾರೆ. ಮುಜಾಫರ್ಬಾದ್ನ ಆಜಾದ್ ಜಮ್ಮು ಮತ್ತು ಕಾಶ್ಮೀರ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ಆರಂಭ ಮಾಡಿದ್ರು. ಈಗಾಗಲೇ ಪಾಕಿಸ್ತಾನದ ಆರ್ಥಿಕ ಅವ್ಯವಸ್ಥೆಯಿಂದ ನಲುಗ್ತಾ ಇರುವ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ಯುಲೇಷನ್ ಮತ್ತು ಮಧ್ಯಂತರ ಹಂತಗಳಲ್ಲಿ ಹೊಸ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯನ್ನು ಪರಿಚಯಿಸಿದ್ದು ಇದರಿಂದ ಭಾರಿ ಶುಲ್ಕ ಹೆಚ್ಚಳವಾಗಿದ್ದಲ್ಲದೆ ಪರೀಕ್ಷಾ ಫಲಿತಾಂಶಗಳಲ್ಲಿನ ವ್ಯತ್ಯಾಸಗಳು ವಿದ್ಯಾರ್ಥಿಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇದರಿಂದಲೂ ಆಕ್ರೋಶಗೊಂಡಿರುವ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡು ಗುಂಡಿನ ದಾಳಿಗೂ ಸಾಕ್ಷಿಯಾಗಿದೆ. ಹೀಗೆ ಹೊತ್ತಿ ಉರಿದಿದ್ದ ಜ್ವಾಲೆ ಪಿಒಕೆಯನ್ನ ಪಾಕಿಸ್ತಾನದಿಂದ ದೂರ ಮಾಡುತ್ತೆ ಅಥವಾ ಪಾಕ್ ಸರ್ಕಾರವೇ ಉರುಳುತ್ತೆ ಅನ್ನುವ ವಿಶ್ಲೇಷಣೆಗಳು ಹೆಚ್ಚಾಗಿದೆ. ಈಗ ಮತ್ತೆ ರಾಜನಾಥ್ ಸಿಂಗ್ ಅವರ ಈ ಹೇಳಿಕೆಗಳ ಬೆನ್ನಲ್ಲೇ ದಶಕಗಳಿಂದ ಕುದೀತಾ ಇರುವ ಜ್ವಾಲಾಗ್ನಿ ಕಟ್ಟೆಯೊಡೆದು ತೀವ್ರ ರೂಪ ಪಡೆದುಕೊಂಡಿದ್ದು ಈ ಕೂಗು ಯಾವ ಮಟ್ಟಕ್ಕೆ ತಲುಪುತ್ತೆ ಕಾದು ನೋಡಬೇಕು.